ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 10 o'clock ಆಗ್ತಾಯಿದೆ. ಸೊ ಇವತ್ತು ಅಮ್ಮನ ಮನೆಯಿಂದ ಬ್ಲಾಗ್ ಸ್ಟಾರ್ಟು. ಒಂದು 4 days 3 days ಅಂತೂ ಸಿಕ್ಕಾಪಟ್ಟೆ ಕೆಲಸ ಆಗಿಬಿಟ್ಟಿತ್ತು. ಈ ಬುತ್ತಿ ರೊಟ್ಟಿ ಕೊಡೋದಿದೆಯಲ್ಲ, ಸ್ವಲ್ಪ ಕಷ್ಟನೇ. ಎಲ್ಲ ಅಡುಗೆ ಮಾಡಿಕೊಂಡು ಕೊಡಬೇಕಲ್ಲ. ಸೊ ಅದಾದಮೇಲೆ ಅವರು ಕೂಡ ಕೆಲವೊಂದು ಸೀರೆಗಳನ್ನು ಮಾಡಿದ್ರು, ಅದನ್ನು ಕೂಡ ತೋರಿಸ್ತೀನಿ. ಬಟ್ ಈ ಬ್ಲಾಗಲ್ಲೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಅಥವಾ ಬರುತ್ತೆ. ಆ್ಯಂಡ್ ಏನಪ್ಪ ಅಂತಂದರೆ, ನಾನಿನ್ನೂ ಸ್ನಾನನೇ ಮುಗಿಸಿಲ್ಲ. ಬಿಕಾಸ್ ಅಮ್ಮನ ಮನೆಗೆ ಹೋದೆ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನೊಂದು ಲೇಟ್ ಮಾಡಿ ಮಲ್ಕೋತೀನಲ್ಲ, ಹಾಗಾಗಿ ಹೇಳ್ಬೇಕಾದ್ರೂ ಲೇಟ್ ಆಗುತ್ತೆ. ಇನ್ನು ಅವರು ತಿಂಡಿ ಎಲ್ಲ ರೆಡಿ ಮಾಡಿದರು. ಆ್ಯಂಡ್ ಏನಂದರೆ ಇವತ್ತು ಸಂತೆ ಇದೆಯಲ್ಲ, ಹಾಗಾಗಿ ಕಾಯಿಪಲ್ಯ ಎಲ್ಲ ತೊಗೊಂಡು ಬಂದಿದ್ದರು. ಅದನ್ನು ಸೋಸ್ತಾ ಕೂತ್ಕೊಂಡಿದ್ರು. ಆ್ಯಂಡ್ ಅವರು ಕೂಡ ನಾಷ್ಟ ಮಾಡ್ತಾಯಿದ್ದಾರೆ. ಇವಳಂತೂ ನಮ್ಮ ಮನೆ ಮುಂದೆ ಇದ್ಲು ಅಲ್ಲಿ ಬೇರೆ ಕಡೆ ಇರುವಾಗ. ಬಟ್ ಇವಾಗ ಏನಪ್ಪ ಅಂತಂದರೆ, ನಾನು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ನಮ್ಮ ಮನೆಗೆ ಬಂದಳು. ಅಂದರೆ ಒಂದು ಮುಗ್ಧ ಮನಸ್ಸು ಅಂತ ಹೇಳ್ಬೋದು. ಏನೂ ಗೊತ್ತಾಗಲ್ಲ, ಸರಿ ತಪ್ಪು ಅಂತ ಏನೂ ಗೊತ್ತಾಗಲ್ಲ. ಬಟ್ ಏನಂದರೆ, ಒಬ್ಬರನ್ನ ಹಚ್ಕೊಂಡ್ಲು ಅಂತಂದರೆ ಕಂಪ್ಲೀಟಾಗಿ ಚೆನ್ನಾಗಿ ಹಚ್ಕೊಳ್ತಾಳೆ. ಬಟ್ ಏನು ಅಂದರೆ ಮೈಂಡ್ ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗಲ್ಲ. ಬಟ್ ಹುಟ್ಟುತ್ತಲೇ ಹಿಂಗೇ. ಆದ್ರೂ ಮಾತು ಆಗಿರ್ಬೋದು ಅವಳದು ಸ್ಟೇಟ್ ಫಾರ್ವರ್ಡು. ಬಿಕಾಸ್ ಏನೇ ಮಾತಾಡಿದ್ರೂ ಅದು ಕರೆಕ್ಟಾಗೇ ಮಾತಾಡ್ತಾಳೆ. ಹಾಗಾಗಿ ಯಾರು ಬಂದ್ರೂ ಅಷ್ಟು ಪ್ರೀತಿಯಾಗಿ ಹಚ್ಕೋತಾಳೆ. ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಎದ್ದು ನಮ್ಮ ಮನೆಗೆ ಬಂದಳು. ಬಂದಮೇಲೆ ತುಂಬಾ ಟೈಮ್ ಪಾಸ್ ಆಗುತ್ತೆ ಎಲ್ಲರ ಜೊತೆ. ಇವರೇ ಅಂತಲ್ಲ, ಚಿಕ್ಕವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ತುಂಬಾ ಟೈಮ್ ಪಾಸ್ ಆಗಿ ಮಾತಾಡ್ತಾಳೆ. ಸೊ ಎಲ್ರಿಗೂ ಇಷ್ಟನೇ. ಹಾಗೆ ನಾನು ಇವತ್ತು ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂತ ಅಂದ್ಕೊಂಡೆ ಆ್ಯಕ್ಚುಲಿ, ಬಟ್ ಹೇಳೋಕ್ಕಾಗಿಲ್ಲ. ಸೊ ಇವತ್ತು ಏನೆಲ್ಲ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ. ಸೊ ಅಷ್ಟೊತ್ತಿಗೆ ನಾನು ಕೂಡ ಸ್ವಲ್ಪ ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ತಿಂಡಿ ಕೂಡ ಆವಾಗಲೇ ಮಾಡಿಟ್ಟಿದ್ರು, ಆರೋಗ್ಬಿಟ್ಟಿತ್ತು. ಆದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾಷ್ಟ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ಬರೋದಿದೆ ಶಾಪಿಗೆ. ಬಟ್ ಏನಂದರೆ, ಎಲ್ಲಿ ಹೋದ್ರೂ ಶಾಪಿಗೆ ಹೋಗ್ತೀನಲ್ಲ ಅಂತ ಒಂದೊಂದು ಸಾರಿ ಅನಿಸುತ್ತೆ. ಯಾಕಂದರೆ ಈಗ ಕೆಲವೊಂದು ಕೆಲಸಗಳು ಕೆಲವೊಬ್ಬರಿಂದನೇ ಆಗೋದು ಅಂತ ಇರುತ್ತಲ್ಲ, ಹಾಗಾಗಿ ಹೋಗಲೇಬೇಕಲ್ವ. ನಮ್ಮ ಅಕ್ಕ ಕೂಡ ಕೆಲವೊಂದು ಕೆಲಸ ಹೇಳಿದ್ಲು, ಅದನ್ನು ಮಾಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಎಷ್ಟೊತ್ತಿಗೆ ಹೋಗ್ತೀನಿ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ಹೋಗಲೇಬೇಕು. ಸೊ ಇವಾಗ ನಾನು ತಲೆ ಸ್ನಾನನ ಮುಗಿಸ್ಕೊಂಡೆ. ಆ್ಯಂಡ್ ಅಮ್ಮ ಉಪ್ಪಿಟ್ಟು ಮಾಡಿದರು ನಮ್ಮ ಮಮ್ಮಿ. ಆ್ಯಂಡ್ ಉಪ್ಪಿಟ್ಟು ತಿಂತಾಯಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಕೆಳಗಡೆ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಅವ್ರ ಜೊತೆ ಮಾತಾಡಿಕೊಂಡು ತಿಂತಾಯಿದ್ದೀನಿ. ಬಿಕಾಸ್ ಅವರಿಗೆ ಈ ವಿಡಿಯೋದಲ್ಲಿ ಬರೋದು ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ಅವ್ರನ್ನ ತೋರಿಸ್ತಾ ಇಲ್ಲ. ಸೊ ನಾಷ್ಟ ಬಿಸಿ ಇರುವಾಗಲೇ ತಿನ್ನಬೇಕು, ಚೆನ್ನಾಗಿ ಹೋಗುತ್ತೆ. ಬಟ್ ಆರಿತ್ತಲ್ವ, ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ನಾಷ್ಟನ ಮುಗಿಸ್ಕೊಂಡೆ. ಇನ್ನು ಊರಿಗೆ ಹೋದ್ಮೇಲೆ ಇವರು ಮಾತಾಡ್ಸೋದಿರುತ್ತೆ. ಆ್ಯಂಡ್ ಅವರು ಕೂಡ ನನ್ನ ಮಾತಾಡಿಸ್ತಾರೆ. ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಂದು ಕೂಡ ತಿಂಡಿ ಅಂತೂ ಇವಾಗ ಆಯಿತು. ಇನ್ನು ತಿಂಡಿ ಆದಮೇಲೆ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರೋಣ ಅಂತೇಳಿ ಅನ್ಕೋತಾ ಇದ್ದೆ. ಬಟ್ ಇವಳು ದಾನು ಅಂತ ಹೇಳಿದ್ನಲ್ಲ, ಅವಳು ಬಿಡ್ತಾನೆ ಇರಲಿಲ್ಲ ನನ್ನನ್ನಂತೂ. ಹೋಗೋಕೆ ಎಲ್ಲಿಗೆ ಹೋಗಬೇಡ, ನನ್ನ ಜೊತೆನೇ ಇರು, ಒಂದು 1 hour ಇರು, ನಾನು ನಿನ್ನ ಮೇಲೆ ಹಾಡ ಆಡ್ತೀನಿ ಅಂತೇಳಿ ಹೇಳ್ತಾ ಇದ್ಲು. ನಿಜವಾಗ್ಲೂ ಹೇಳಬೇಕು ಅಂದರೆ, ಇವಾಗ ಒಬ್ಬರನ್ನ ಹಚ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ. ಯಾಕಂದರೆ ಸಡನ್ನಾಗಿ ಹಚ್ಕೊಳ್ಳೋಕ್ಕಾಗಲ್ಲ, ಬಿಡೋದು ಅಂದ್ರೂ ಕೂಡ ತುಂಬಾ ಕಷ್ಟ. ಸಡನ್ನಾಗಿ ಬಿಡೋಕ್ಕೆ ಕೂಡ ಆಗಲ್ಲ. ಅಂಥದ್ರಲ್ಲಿ ನನ್ನ ಹೆಸರು ಮೇಲೆ ಒಂದು ಹಾಡು ಹಾಡ್ತೀನಿ ಅಂತ ಹೇಳಿದ್ಲಲ್ಲ, ಒಂಥರ ತುಂಬ ಶಾಕ್ ಆಯಿತು ನನಗೆ. ಏನು ಹಾಡು ಹಾಡ್ತೀಯ ಹಾಡು ಅಂತೇಳಿ ಹೇಳ್ತಾಯಿದ್ದೆ. ಒಂಥರ ಚೆನ್ನಾಗಿ ಹಾಡಿದ್ಲು ಕೂಡ. ಸೊ ಅವಳ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು. ಫ್ರೆಂಡ್ಸ್, ಇನ್ನು ಅದಾದಮೇಲೆ ಅಮ್ಮನ ಕರ್ಕೊಂಡು ಒಂದು ಶಾಪಿಗೆ ಹೋದೆ. ಅಷ್ಟೊತ್ತಿಗೆ ಅವಳದು ಫ್ರೆಂಡ್ದು ಬರ್ಡೇ ಇದೆ ಅಂತೇಳಿ ಕೂಡ ಹೇಳಿದ್ಲು. ಇನ್ನು 2 ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಬಟ್ ಏನಂದರೆ, ಬರ್ಡೇ ಕೊಡಿಸೋಂಥ ಗಿಫ್ಟ್ಗಳು ಇಲ್ಲಿ ಅಷ್ಟೊಂದು ಚೆನ್ನಾಗೇನು ಇರಲಿಲ್ಲ. ಅಂದರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಲ್ವ ಅದು ಇರಲಿಲ್ಲ. ಇವಾಗ ಹಳ್ಳಿಯಲ್ಲಿ ಈ ಥರನೇ ಇರೋದು. ಇನ್ನು ಸಿಟಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಮಕ್ಕಳಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾತ್ರ ತೊಗೋಬೇಕು ಅನ್ನೋದು ನಂದು. ಯಾಕಂದರೆ ಇವಾಗ ದೊಡ್ಡ ದೊಡ್ಡ ಗಿಫ್ಟ್ಗಳೆಲ್ಲ ಕೊಡ್ತೀವಿ. ಫೋಟೋಸ್ ಫ್ರೇಮ್ ಆಗಿರ್ಬೋದು, ಈಗ ಡಾಲ್ ಆಗಿರ್ಬೋದು, ಇವೆಲ್ಲ ಕೊಡ್ತೀವಲ್ಲ, ಅವರೆಲ್ಲ ಗೊತ್ತಿರುತ್ತೆ.
ಆ್ಯಂಡ್ ಅವರು ಡಾಲ್ ಆದರೆ 1 ಸೆಕೆಂಡ್ ಆಡ್ತಾರೆ, ಇಲ್ಲದೆ ಹೋದರೆ ಮನೇಲಿ ಎತ್ತಿಟ್ಬಿಡ್ತಾರೆ, ಫೋಟೋ ಫ್ರೇಮೆಲ್ಲ ಹಾಕ್ಬಿಡ್ತಾರೆ, ಅಷ್ಟೊಂದು ಏನು ಯೂಸ್ ಆಗೋಲ್ಲ. ಅಂದರೆ ನಾನೇನು ಕೊಡಿಸೋ ಗಿಫ್ಟ್ಗಳು ಅವ್ರದ್ದು ಪ್ರತಿನಿತ್ಯ ಅವರಿಗೆ ಇದು ಯೂಸ್ ಆಗಬೇಕು. ಒಂದು ಮಕ್ಕಳಿಗೆ ಮನಸ್ಸಿಗೆ ಇಷ್ಟ ಆಗೋದು ಅಂದರೆ ಈ ಚಿಕ್ಕ ಚಿಕ್ಕದೇನು ಗಿಫ್ಟ್ಗಳಿರುತ್ತಲ್ಲ ಅದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇವಾಗ ಒಂದೇ ಕೊಡ್ಸೋದಕ್ಕಿಂತಲೂ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ 10-20 ರುಪೀಸ್ದು ಹಿಡ್ಕೊಂಡು ಎಷ್ಟು ಒಂದು ಮೇಕಪ್ಪಿಗೆ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಕೆಲವೊಂದು ಇರಲಿಲ್ಲ ಅಲ್ಲಿ, ಕೆಲವೊಂದು ಮಾತ್ರನೇ ಇತ್ತು. ಸೊ ಎಷ್ಟಿದೆಯೋ ಅದನ್ನೇ ನಾನು ಪ್ಯಾಕಿಂಗನ್ನು ಮಾಡಿಸ್ತಾ ಇದ್ದೀನಿ. ಅದರೊಳಗಡೆ ಈ ಕಲರ್ ಗಂಧ ಆಗಿರ್ಬೋದು, ಹೇರ್ ಬ್ಯಾಂಡು, ಚಿಕ್ಕ ಕ್ಲಿಪ್ಸು, ಬ್ರಾಸ್ಲೆಟು, ಒಂದು ಚಿಕ್ಕ ಪರ್ಸು, ಅಂದರೆ ಒಂದು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಒಬ್ಬರು ರೆಡಿ ಆಗೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಒಂದು ಕಡೆ ತೊಗೊಂಡು ಅದನ್ನು ನಾನು ನೀಟಾಗಿ ಜೋಡಿಸ್ತಾ ಇದ್ದೆ. ಆ್ಯಂಡ್ ಅದಕ್ಕೆ ಒಂದು ಕರ್ಚೀಪು, ಇವಾಗ ಬ್ಯಾಂಗಲ್ಸ್ ಕೂಡ ನಾನು ನೋಡಿದೆ, ಬ್ಯಾಂಗಲ್ಸಲ್ಲಿ ಇರಲಿಲ್ಲ, ಅಷ್ಟೊಂದು ಸರಿಯಾಗೂ ಇರಲಿಲ್ಲ. ಆ್ಯಂಡ್ ಸೈಜಿಗೆ ಕೂಡ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಗಲ್ಸನ್ನು ಕ್ಯಾನ್ಸಲ್ ಮಾಡಿ ನಾನು ಒಂದು ಬ್ರಾಸ್ಲೆಟನ್ನು ತಗೊಂಡೆ. ಬ್ರಾಸ್ಲೆಟ್ ಆದರೆ ಅದೂ ಬ್ರಾಸ್ಲೆಟು ಫಿಟ್ಟು ಮಾಡ್ಬೋದು ಆ್ಯಂಡ್ ಲೂಸ್ ಕೂಡ ಮಾಡಿಕೊಂಡು ಹಾಕ್ಕೋಬೋದು ಅಂತ ಈ ಥರ ಮೆಥಡಲ್ಲಿ ತೊಗೊಂಡೆ. ಇನ್ನೂ ಒಂದಷ್ಟು ನೋಡಿದೆ, ಇಯರಿಂಗ್ಸು ಆ್ಯಂಡ್ ಸರ ಇದೆಲ್ಲ ನೋಡಿದೆ, ಅಷ್ಟೊಂದು ಸರಿ ಏನು ಇರಲಿಲ್ಲ. ಅಂದರೆ ಸರಗಳು ಯೂನಿಕ್ ಆಗಿರಬೇಕು, ನಾನು ತೊಗೊಳ್ಬೇಕು ಅಂತಂದರೆ ನನಗೆ ಇಷ್ಟ ಆಗಬೇಕು, ಅದಾದಮೇಲೆ ಅವ್ರಿಗೆ ಕೂಡ ಇಷ್ಟ ಆಗುತ್ತೆ, ಈ ಥರ ನೋಡಿದೆ. ಬಟ್ ಅಷ್ಟೊಂದು ಏನು ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಸೊ ಇನ್ನೊಂದು ಸ್ವಲ್ಪ ಏನಾದರೂ ನೋಡಿದೆ, ಈ ಕೀ ಚೈನ್ ಆಗಿರ್ಬೋದು, ಅಂದರೆ ಚಿಕ್ಕದು ಮಕ್ಳಿಗೆ ಯೂಸ್ ಆಗೋಂಥದ್ದು ನೋಡಿದೆ. ಬಟ್ ಅಲ್ಲಿನೂ ಕೂಡ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ. ಸೊ ಇದು ಎಷ್ಟು ಐಟಮ್ಸ್ ಇದೆಯೋ ಅಷ್ಟೇ ಐಟಮ್ಸ್ ನಾನು ಪ್ಯಾಕ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಸೊ ಪ್ಯಾಕ್ ಮಾಡಿ ಅಂತ ಹೇಳಿದೆ. ಆ್ಯಂಡ್ ಇಷ್ಟೇ ಐಟಮ್ಸ್ ಅಂದ್ರೂ ಎಷ್ಟು ಅಂದರೆ 150 ರುಪೀಸ್ ಏನೋ ಆಯಿತು. ಬಟ್ ನಾನು 200 ತನಕನೂ ನೋಡಿದೆ. ಬಟ್ ಏನಂದರೆ ಅಷ್ಟೊಂದು ಏನು ಸರಿ ಅಂತ ಅನ್ನಿಸ್ಲಿಲ್ಲ. ಬೇರೆದು ತೊಗೊಳ್ಬೇಕು ಅಂತಂದರೆ ಅಮ್ಮಗೆ ಅದು ಇಷ್ಟ ಆಗಲ್ಲ. ಅವಳಿಗೆ ಏನು ಇಷ್ಟನೋ ಅದನ್ನು ಮಾತ್ರ ಅವಳೇ ಸೆಲೆಕ್ಟ್ ಮಾಡಿ ಅವಳೇ ಪ್ಯಾಕ್ ಮಾಡಿಸ್ಕೊಂಡು ಆ್ಯಂಡ್ ಅವಳೇ ಏನಂದರೆ ಬಿಲ್ ಪೇ ಮಾಡಿ ಅವಳೇ ನೇಮ್ ಬರ್ಕೊಂಡು ಸೊ ತೊಗೊಂಡ್ಳು. ಏನಂದರೆ ಅವಳೇ ಮಾಡ್ತೀನಿ ಅನ್ನೋದೊಂದು ಕೆಪಾಸಿಟಿ ಅದಲ್ಲ, ಹಾಗಾಗಿ ಅವಳಿಗೆ ಬಿಟ್ಬಿಡ್ತೀನಿ. ನಾನೇನು ಅದರೊಳಗೆ ಇಂಟರ್ಫಿಯರ್ ಆಗೋದಿಲ್ಲ. ಸೊ ಅವಳಿಗೆ ಏನು ಇಷ್ಟ ಅದನ್ನು ಮಾತ್ರ ಎಲ್ಲ ಹಾಕ್ಕೊಂಡು ಅದು ಬರ್ಕೊಂಡು ತೊಗೊಂಡು ಗಿಫ್ಟ್ ತೊಗೊಂಡು ಹೋದ್ಲು. ಇನ್ನು ಬರ್ಡೇ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಆ್ಯಂಡ್ ಅಷ್ಟೊತ್ತಿಗೆ ನಾನು ಕೂಡ ಮನೆಗೆ ಬಂದೆ. ಅಮ್ಮ ಊಟ ಕೂಡ ರೆಡಿ ಮಾಡಿದರು, ಎಲ್ರಿಗೂ ನಮ್ಮ ಮೊಯ್ನಿ ಊಟ ಕೊಡ್ತಾಯಿದ್ರು. ಸೊ ಬನ್ನಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಮ್ಮಗೆ ಕಾಲ್ ಮಾಡಿದೆ, ಅವಳು ಕೂಡ ಬರ್ತೀನಿ ಅಂತ ಹೇಳಿದ್ಲಲ್ವ, ಇನ್ನು ಬರ್ಡೇ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಸೊ ಗೈಸ್, ಇನ್ನು ತವ್ರ ಮನೆಗೆ ಹೋದರೆ ಯಾವುದೂ ಕೆಲಸ ಇರೋಲ್ಲ, ಆರಾಮ್ ರೆಸ್ಟ್ ಇರುತ್ತೆ. ರೆಸ್ಟ್ ಮಾಡ್ಕೊಳ್ಳೋಣ, ಒಂದು 3-4 ಡೇಸು ರೆಸ್ಟ್ ಮಾಡಿ ಎಲ್ಲರ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿ ಇನ್ನು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು 2-3 ಡೇಸ್ ಆದರೂ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಹೋಗುತ್ತೆ ಗೊತ್ತೇ ಆಗೋಲ್ಲ. ನೋಡಿ ಆಲ್ರೆಡಿ ಕತ್ಲಾಗ್ಬಿಡ್ತು ಟೈಮು, ಅಂದರೆ ಹೆಂಗೆ ಟೈಮ್ ಹೋಗುತ್ತೆ ಅಂತ ಗೊತ್ತೇ ಆಗೋಲ್ಲ ನಿಜವಾಗ್ಲೂ. ಯಾಕಂದರೆ ಈ ನಮ್ಮ ಮನೇಲಿ ಏನು ಜಾಸ್ತಿ ಜನ ಬರೋರು ಹೋಗೋರು ಇರ್ತಾರೆ, ಅವ್ರ ಜೊತೆ ಒಂದು 5 ನಿಮಿಷ ಮಾತಾಡಿದ್ರೆ ಸಾಕು, ಟೈಮ್ ಹೋಗ್ಬಿಡುತ್ತೆ. ಎಲ್ಲರೂ ಇನ್ನೂ ಊಟ ಮಾಡ್ತಾಯಿದ್ದಾರೆ. ನಮ್ಮ ಮನೆ ನೋಡಿ ನೈಟ್ ಟೈಮ್ ಕತ್ಲೆ ಆಯಿತು ಅಂದರೆ ಈ ಥರ ಕಾಣಿಸುತ್ತೆ. ಮೇಲ್ಗಡೆ ಏನು ನಾವು ಲೈಟ್ ಹಾಕೋಲ್ಲ, ಮಲ್ಕೊಳ್ಳೋಕೆ ಬಂದರೆ ಮಾತ್ರ ಮೇಲ್ಗಡೆ ಲೈಟ್ ಹಾಕ್ತೀವಿ. ಅದರ್ವೈಸ್ ಬಿಟ್ಟರೆ ಕೆಳಗಡೆ 24 ಅವರ್ಸ್ ಲೈಟ್ ಆನ್ ಇದ್ದೇ ಇರುತ್ತೆ. ನಮ್ಮ ರಾಣಿಗಂತೂ ಮೇಲ್ಗಡೆ ಯಾರೋ ಇದ್ದಾರೆ ಅಂತ ಹೇಳ್ಬಿಟ್ಟು ಅವಳಿಗೆ ಡೌಟು, ಅವಾಗವಾಗ ಮೇಲ್ಗಡೆ ನೋಡಿ ಬೊಗಳ್ತಾ ಇರ್ತಾಳೆ. ಇನ್ನು ಇವನಂತೂ ಫುಲ್ ಮನೆಗೆ ಯಾರೇ ಬಂದರೂ ಹಚ್ಕೊಳ್ಳೋದು, ಅವ್ರನ್ನ ಊಟ ಮಾಡಿಸೋದು, ಅವ್ರನ್ನ ಕರೆಯೋದು, ಈ ಥರ ಭಾಳ ಅವನಿಗೆ ತುಂಬಾ ಇಷ್ಟ. ಆ್ಯಂಡ್ ಅವನು ಕೂಡ ಕರಿತಾ ಇದ್ದ, ಬಾ ಅತ್ತಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಸೊ ಬನ್ನಿ ಗೈಸ್, ಊಟ ಮುಗಿಸ್ಕೊಂಡು ಬರೋಣ ಬನ್ನಿ. ಇನ್ನು ಊಟ ಮಾಡಬೇಕು ಅಂತ ಕೆಳಗಡೆ ಹೊರಟುವಾಗ, ಸೊ ಇವತ್ತು ಸಂಕಷ್ಟ ಅಲ್ವಾ, ಹಾಗಾಗಿ ಯಾರೆಲ್ಲ ಈ ಆಚರಣೆಯನ್ನು ಮಾಡ್ತಿರೋ ಸೊ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ನಮ್ಮ ಮನೇಲಿ ಕೂಡ ನಮ್ಮ ತಂಗಿ ಸಂಕಷ್ಟಿನ ಆಚರಣೆ ಮಾಡ್ತಾಳೆ, ಫುಲ್ ಡೇ ಉಪವಾಸ ಇರ್ತಾಳೆ. ನೈಟ್ ಟೈಮು ಪೂಜೆ ಮಾಡಿ ಪ್ರಸಾದ ನೈವೇದ್ಯ ಎಲ್ಲ ಹಿಡಿದ್ಬಿಟ್ಟು ಅದಾದಮೇಲೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸು ಅಥವಾ ಏನಾದರೂ ಏನು ಮಾಡಿರ್ತಾಳೋ ಅದನ್ನು ಊಟ ಮುಗಿಸ್ಕೊಂಡು ಮಲ್ಕೊಳ್ತಾಳೆ. ಬಟ್ ಇದು ಮಾತ್ರ ಎಲ್ಲರೂ ಸಿಕ್ಕಾಪಟ್ಟೆ ಆಚರಣೆನ ಮಾಡ್ತಾರೆ. ಬಟ್ ಅವರವರ ನಂಬಿಕೆ, ಪ್ರೀತಿ, ವಿಶ್ವಾಸ, ಸೊ ಅವ್ರದ್ದು ಏನು ಅಂದ್ಕೊಂಡಿರ್ತಾರಲ್ವ ಆ ಕಾರ್ಯನ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಆಚರಣೆನ ಮಾಡ್ತಾರೆ.
ಸೊ ನೀವೆಲ್ಲರೂ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ. ಓಕೆ, ಇನ್ನು ಪೂಜೆ ಎಲ್ಲ ಆಯ್ತಲ್ವ, ಇನ್ನು ಅವಳು ಕೂಡ ಊಟ ಮಾಡ್ತಾಯಿದ್ಲು, ಇನ್ನು ನಾನು ಕೂಡ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಕೂಡ ಊಟ ಮುಗಿಸ್ಕೊಂಡು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇನ್ನು ನಮ್ಮದೆಲ್ಲ ಊಟ ಆಯಿತು, ಇನ್ನು ಏನು ಮಾಡೋದು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗಿ ಒಂದೆರಡು ಆಟ ಆಡಿದ್ವಿ. ಅದಾದಮೇಲೆ ಮಲ್ಕೊಳ್ಳೋಣ ಅಂತ ಆಸ್ತಾ ಇದ್ವಿ. ಇವನಂತೂ ಇದು ಜೆಂಡು ಬಾಂಬ್ ಹಿಡ್ಕೊಂಡು ವಾಸನೆ ತೊಗೊಳ್ಳೋದು ನಗೋದು, ವಾಸನೆ ತೊಗೊಳ್ಳೋದು ನಗೋದು. ನಮಗೆಲ್ಲ ಜೆಂಡು ಬಾಂಬ್ ಕೈಯಲ್ಲಿ ಇದ್ರೇ ಕಣ್ಣನೀರು ಬಂದುಬಿಡ್ತಿತ್ತು. ಬಟ್ ಇವನಿಗೆ ಅದು ಏನೋ ಗೊತ್ತಿದೇನೋ ಗೊತ್ತಿಲ್ವೋ ಗೊತ್ತಿಲ್ಲ, ಬಟ್ ಅದನ್ನು ಸ್ಮೆಲ್ ತೊಗೊಳ್ಳೋದು ನಗೋದು ಈ ಥರ ಮಾಡ್ತಾಯಿದ್ದ. ಅವನಿಗೆ ಏನೂ ಅನ್ನಿಸ್ತಾ ಇಲ್ಲ ಅಂತ ಅನಿಸುತ್ತೆ, ಒಂಥರ ಎಂಜಾಯ್ ಮಾಡ್ತಾಯಿದ್ದ ಅದ್ರ ಜೊತೆ. ಇವಾಗ ಚಿಕ್ಕ ಮಕ್ಕಳಿಗೆ ಜೆಂಡು ಬಾಂಬ್ ಹಚ್ಚಿದ್ರೆ ಅಳ್ತಾರೆ, ಬಟ್ ಇವನು ಹಾಗಲ್ಲ, ಅದ್ರ ಜೊತೆನೇ ಆಟ ಆಡ್ತಾನೆ. ಅದು ಹೆಂಗೋ ಏನೋ ಗೊತ್ತಿಲ್ಲ. ನಮ್ಮ ಮಕ್ಕಳು ದೊಡ್ಡವರಿದ್ದಾರೆ, ಅವ್ರಿಗೆ ಹಚ್ಚಿದ್ರಂತೂ ಫುಲ್ ಅಳ್ತಾನೆ ಇರ್ತಾರೆ. ಸೊ ಇವನಿಗೆ ಏನೂ ಆಗಲ್ಲ ಅಂತ ಅನಿಸುತ್ತೆ. ಫುಲ್ ರಫ್ ಆ್ಯಂಡ್ ಟಫ್ ಇದ್ದಾನೆ, ಸ್ಟ್ರಾಂಗ್ ಇದ್ದಾನೆ, ಹೆವಿ ಸ್ಟ್ರಾಂಗ್ ಇದ್ದಾನೆ ಇವನು. ನೋಡಿ ಹೆಂಗೆ ಮಾಡ್ತಾಯಿದ್ದಾನೆ ನೋಡಿ. ನಮ್ಮ ಮಮ್ಮಿ ಅಂತೂ ಅದು ಜೆಂಡು ಬಾಂಬ್ ಇದೆ, ಅದು ಉರಿಯುತ್ತೆ ಕಣ್ಣು, ಬಾಯಿಗೆ ಹಚ್ಕೊಬೇಡ, ಮೂಗಿಗೆ ಹಚ್ಕೊಬೇಡ ಅಂತ ಹೇಳ್ತಿದ್ದಾರೆ. ಅವನು ಯಾರಿಗೂ ಕೊಡ್ತಾಯಿಲ್ಲ. ಎಲ್ಲರೂ ನಗ್ತಾಯಿದ್ದೀವಿ, ಅವನನ್ನು ಸೆಂಟ್ರಲ್ಲಿ ಕೂಡಿಸ್ಬಿಟ್ಟು ಎಲ್ಲರೂ ಸಿಕ್ಕಾಪಟ್ಟೆ ನಗ್ತಾಯಿದ್ದೀವಿ. ಅದರೊಳಗಡೆ ಒಂದೊಂದು ಸಾರಿ ಬಟ್ಲೇನೋ ಹಚ್ಕೊಂಡು ಕೂಡ ಅವನು ನಗ್ತಾಯಿದ್ದ, ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಈಗಿನ ಮಕ್ಕಳಂತೂ ಹೆವಿ ಸ್ಟ್ರಾಂಗ್ ಅಂತ ಹೇಳ್ಬೋದು. ಯಾವುದಕ್ಕೂ ಅಂಜಲ್ಲ, ಯಾವುದಕ್ಕೂ ಜರಿಯೋದಿಲ್ಲ, ಅಷ್ಟು ಸ್ಟ್ರಾಂಗ್ ಇರ್ತಾರೆ. ಸೊ ಅವನ ಜೊತೆ ನೈಟ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಾನು ಇನ್ನೊಂದು ಹೇಳಿದೆ, ಅದು ಜೆಂಡು ಬಾಂಬ್ ಇದೆಯಲ್ಲ, ಅದು ಇದು ತಾತನ ಕಣ್ಣಿಗೆ ಒರೆಸು ಚೆನ್ನಾಗಿರುತ್ತೆ ಅಂತೇಳಿ ಹೇಳಿದೆ. ಅವನು ಅದೇ ರೀತಿಯಾಗಿ ತೊಗೊಂಡೋಗಿ ಅವ್ರ ತಾತನ ಕಣ್ಣಿಗೆ ಹಚ್ಚೋಕೆ ಹೋದ. ಬಟ್ ಅಲ್ಲಿ ಕೂಡ ಅದು ಏನಂದರೆ ಅವನಿಗೆ ಏನೋ ಒಂದು ಖುಷಿ, ನಾವು ಏನು ಹೇಳ್ತೀವಲ್ಲ ಅದನ್ನು ಮಾಡ್ತಾನಲ್ಲ. ಸೊ ಅವನಿಗೆ ಅದೊಂದು ಖುಷಿ ಫುಲ್ಲು. ಸೊ ಫ್ರೆಂಡ್ಸ್, ಟೈಮ್ ಅಂತೂ 9:30 ಆಗ್ತಾಯಿದೆ. ಹಾಗಾಗಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.